ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲತಾ, ಇದು ನನ್ನ ಚಾನಲ್ ಲತಾ ರಘು ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತುಮಕೂರಿನಲ್ಲಿ ತೋಟಗಾರಿಕಾ ಇಲಾಖೆಯವರು ಆಯೋಜಿಸಿರುವಂಥ ಫಲಪುಷ್ಪ ಪ್ರದರ್ಶನಕ್ಕೆ ಹೋಗಿ ಬರೋಣ ಬನ್ನಿ. ಇದು ಬಂದು ಸ್ಯಾಟರ್ಡೆ ಈವ್ನಿಂಗ್. ಮಕ್ಕಳೆಲ್ಲ ಮಧ್ಯಾಹ್ನನೇ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದಾರೆ. ಪೂರ್ವಿಕಾ ಡ್ಯಾನ್ಸ್ ಕ್ಲಾಸ್ ಕೂಡ ಆಗ ಮುಗಿಸ್ಕೊಂಡು ಬಂದಿದೆ. ಇವಾಗ ಈವ್ನಿಂಗ್ ನಾವು ಹೊರಟಿದ್ದೀವಿ. ನಾವು ಲಾಸ್ಟ್ ಎವ್ರಿ ಇಯರು ಕೂಡ ಹೋಗಿ ನೋಡ್ಕೊಂಡು ಬರ್ತೀವಿ. ಅಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟು ಮಕ್ಕಳಿಗೆ, ಮತ್ತು ಫುಡ್ ಸ್ಟಾಲು, ಶಾಪಿಂಗ್ ಸ್ಟಾಲು ಎಲ್ಲ ಇರುತ್ತೆ. ಮತ್ತು ತೋಟಗಾರಿಕೆ, ಅಗ್ರಿಕಲ್ಚರ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ನಾವು ತಿಳ್ಕೊಂಡು ಬರ್ಬೋದು. ಮಕ್ಳಿಗೂ ಕೂಡ ತಿಳಿಸ್ಬೋದು. ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀವಿ. ಈ ಡ್ರೆಸ್ ಬಂದು ನಾನು ಮೀಶೋದಲ್ಲಿ ತರಿಸಿರೋವಂಥ ಡ್ರೆಸ್ಸು. ನಾನು ಮೀಶೋ ಕುರ್ತಿ ಹಾಲ್ ಮಾಡಿದ್ದೀನಲ್ಲ, ಅದರಲ್ಲಿ ನಾನು ತೋರಿಸಿದ್ದೀನಿ ಈ ಡ್ರೆಸ್ನ. ಬೇಕಾಗಿದ್ದರೆ ಯಾರಿಗಾದ್ರೂ ಡ್ರೆಸ್ಸಿನ ಲಿಂಕು ಕಮೆಂಟ್ ಮಾಡಿ ತಿಳಿಸಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ನೆಕ್ಸ್ಟ್ ಬಂದು ಇವಾಗ ರೆಡಿಯಾಗಿದ್ದಾಯ್ತಲ್ಲ, ಬನ್ನಿ ಕೃಷಿ ಮೇಳಕ್ಕೆ ಹೋಗ್ಬಿಟ್ಟು ಬರೋಣ. ಹೊರಡೋದಕ್ಕಿಂತ ಮುಂಚೆ ನಾನೊಂದು ಶಾರ್ಟ್ಸ್ ಮಾಡ್ತೀನಿ ಅಂತ ಹೇಳಿ ಪೂರ್ವಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಅದು ಫಸ್ಟ್ ಟೈಮ್ ಸರಿಯಾಗಿ ಬರಲಿಲ್ಲ, ಸೆಕೆಂಡ್ ಟೈಮ್ ಓಕೆ ಆಯಿತು. ಇದು ಬಂದು ನನ್ನ ಚಾನಲಲ್ಲಿ ಶಾರ್ಟ್ಸ್ ಸೆಕ್ಷನಲ್ಲಿ ಸಿಗುತ್ತೆ. ಪೂರ್ವಿ ಶಾರ್ಟ್ಸ್ ಮಾಡಿ ಹಾಕಿರೋದು. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಏನಾಗಿಲ್ಲ. ಇದು ಬಂದು ನಾವು ಸಾಟರ್ಡೆ ಹೋಗಿದ್ದು. ಪೂರ್ತಿ ರೋಡೆಲ್ಲ ಖಾಲಿ ಹೊಡಿತಾ ಇತ್ತು. ನಾನು ಏನಿದು ರೋಡೆಲ್ಲ ಖಾಲಿ ಇದೆಯಲ್ಲ, ಫಂಕ್ಷನ್ ಏನಾದರೂ ಫಲಪುಷ್ಪ ಪ್ರದರ್ಶನ ಇದ್ದಿದ್ದು ಇಷ್ಟೊಂದು ಖಾಲಿ ಇರ್ತಿತ್ತ ಅಂತ ನಾನು ಬಂದಿದ್ದು. ಇವತ್ತೆಲ್ಲ ಇರೋದು ಫಲಪುಷ್ಪ ಅಷ್ಟೇ ಇರೋದು. ನಾವು ಸಾಟರ್ಡೇನೆ ಬಂದಿದ್ದೀವಿ. ಇಲ್ಲಿ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಬಂದ ಮೇಲೆ ಗೊತ್ತಾಯಿತು ಯಾರು ಇವತ್ತು ಬೇಕಾ ನಿಮಗೆ ಓಡಾಡ್ದಂಗೆ ಆಗುತ್ತೆ. ನಾಳೆ ಬರಬೇಕು ಆದರೆ ಈಗೆಲ್ಲರೂ ಅವ್ರವ್ರಿಗೇನೊಂದು ಅಲ್ಲ, ಇದು ಮಶ್ರೂಮ್ ಕಬಾಬ್ ತಿಂತಾ ಇದ್ದಾರೆ. ಈಗ ಬಂದು ಮನೆಗೆ ರೀಚ್ ಆಗಿದ್ದೀವಿ. ಅಂದರೆ ಅದೇನಕ್ಕೋ ವೈಫೈ ಕನೆಕ್ಷನ್ ಆಗ್ತಿಲ್ಲ, ಗೊತ್ತಾಗಲ್ಲ. ಜಂಪ್ ಮಾಡು. ಹಾಂ, ಇದು ಬಂದು ಸಂಡೇ ಮಾರ್ನಿಂಗ್. ಇವತ್ತು ರಿಪಬ್ಲಿಕ್ ಡೇ ಅಲ್ವಾ, ಸ್ಕೂಲಲ್ಲಿ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಇದೆ. ಅದಕ್ಕೆ ಬೇಗನೆ ರೆಡಿಯಾಗಿ ಇಬ್ಬರು ಹೋಗ್ತಾ ಇದ್ದಾರೆ. 6:30ಗೆ ಬಸ್ ಇನ್ನೇನು ಬರುತ್ತೆ, ಅದಕ್ಕೆ ಹೊರಟಿದ್ದಾರೆ ಇವಾಗ. ಎಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ, ಬಿಲೇಟೆಡ್ ರಿಪಬ್ಲಿಕ್ ಡೇ. ಈಗ ಮಕ್ಕಳೆಲ್ಲ ಹೋದ್ಮೇಲೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿದ್ದೀನಿ. ಬೇಗನೆ ಇವತ್ತು ಸಂಡೇ ಅಲ್ವಾ, ಆಮೇಲೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ 6:30ಗೆ ಹೋದ್ರಲ್ಲ, ಅಷ್ಟು ಬೇಗ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಸರಿ ಆಯಿತು ಹೋಗಿ ಬನ್ನಿ, ಆಮೇಲೆ ಮಾಡಿರ್ತೀನಿ ಬರೋ ಅಷ್ಟೊತ್ತಿಗೆ ಅಂತ ಹೇಳಿದ್ದೆ. ಇವಾಗ ಎಲ್ಲ ರೆಡಿ ಮಾಡಿದ್ದೀನಿ, ಮುಗಿಸ್ಕೊಂಡು ಬಂದಿದ್ದಾರೆ ಇವಾಗ ಇಬ್ಬರೂ. ಬಂದು ಪೂರ್ವಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ನನಗೋಸ್ಕರ ಐಸ್ ಕ್ರೀಮ್ ಕೂಡ ತಂದಿದ್ದೆ. ನನ್ನ ಫೇವ್ರೆಟ್ ಫ್ಲೇವರ್ ಇದು, ಬ್ಲ್ಯಾಕ್ ಕರೆಂಟು. ಐಸ್ ಕ್ರೀಮ್ ಕೂಡ ತಿಂದು ಇವಾಗ ನಾವು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಸಂಡೇ ಇದು ಆಫ್ಟರ್ನೂನ್ ಇದು. ಈಗ ನಾವು ಮತ್ತೆ ಸಂಡೇ ಕೃಷಿ ಮೇಳಕ್ಕೆ ಬಂದಿದ್ದೀವಿ, ಫಲಪುಷ್ಪ ಪ್ರದರ್ಶನಕ್ಕೆ. ಬನ್ನಿ ಎಂಜಾಯ್ ಮಾಡೋಣ ಫಲಪುಷ್ಪ ಪ್ರದರ್ಶನ ನೋಡಿಕೊಂಡು. ಇಲ್ಲಿ ಬಂದು ಗಾವಾ ಫ್ರೂಟ್ ಪ್ಲ್ಯಾಂಟು ಮತ್ತು ಜಾಕ್ ಫ್ರೂಟ್ ಪ್ಲ್ಯಾಂಟ್ ಎಲ್ಲ ಮಾರ್ತಾಯಿದ್ರು. ಇಂಟ್ರೆಸ್ಟ್ ಇರೋರು ತೊಗೊಂಬೋದಾಯಿತು. ರಘು ತೊಗೊಳೋಣ, ನಮ್ಮ ತೋಟದಲ್ಲಿ ಹಾಕೋಣ ಅಂತ ಹೇಳ್ತಾಯಿದ್ರು. ನೀನು ಮೇಂಟೈನ್ ಮಾಡಲ್ಲ ಬಾ, ಎಲ್ಲ ಕಿತ್ತಾಕ್ಬಿಡ್ತೀಯಾ, ಅದು ನೋಡ್ಕೊತಾ ಇರಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಬಂದೆ. ನೆಕ್ಸ್ಟ್ ಟೈಮ್ ಹಾಕೋಣ ಯಾವಾಗಾದ್ರೂ ತೊಗೊಂಡೋಗಿ ಅಂತ. ನೆಕ್ಸ್ಟ್ ಬಂದು ಇಲ್ಲಿ ಹಾಗೆ ಮುಂದಕ್ಕೆ ಬಂದರೆ ಫುಡ್ ಸ್ಟಾಲ್ ಅಲ್ಲ, ಇದು ಶಾಪಿಂಗ್ ಸ್ಟಾಲ್ಸು. ಇಲ್ಲಿ 40ಕ್ಕೂ ಹೆಚ್ಚು ಈ ಸತಿ ಶಾಪಿಂಗ್ ಸ್ಟಾಲ್ ಹಾಕಿದ್ದಾರಂತೆ. ಎಲ್ಲ ಹೋಮ್ ಮೇಡು, ಅಂದರೆ ರೈತರಿಂದನೇ ಹಾಕಿರೋವಂಥ ಸ್ಟಾಲ್ಸ್ ಇದೆಲ್ಲ. ಅವರು ಏನೇನು ಮನೆಯಲ್ಲಿ ಈಗ ಸೀರೆ ಆಗಲಿ, ಮತ್ತು ಜೇನು ಸಾಕಾಣಿಕೆ ಹೇಗೆ ಮಾಡೋದು, ಮತ್ತು ಪಶುಪಾಲನೆ ಹೇಗೆ ಮಾಡೋದು, ಅದ್ರ ಬಗ್ಗೆ ಎಲ್ಲ ಇಟ್ಟಿದ್ರು. ಮತ್ತು ಅವರೇನು ಮನೇಲಿ ಉತ್ಪನ್ನ ಮಾಡ್ತಾರೆ ಅದನ್ನೆಲ್ಲ ಡಿಸ್ಪ್ಲೇಗೆ ಇಟ್ಟಿದ್ರು. ಸೇಲ್ ಏನು ಮಾಡ್ತಾ ಇರಲಿಲ್ಲ ಇಲ್ಲಿ, ಬರೀ ಡಿಸ್ಪ್ಲೇಗೆ ಮಾತ್ರ ಇಟ್ಟಿದ್ದಷ್ಟೇ. ಸೇಲ್ ಮಾಡೋದೂ ಒಂದೆರಡು ಅಂಗಡಿ ಇತ್ತು. ಇದು ಬಂದು ರಾಗಿ
ಹಪ್ಳ ಅಂತ ಇದ್ರು. ರಘು ತೊಗೊತೀನಿ ನಾನು ರಾಗಿ ಹಪ್ಳ ತೊಗೊಂಡು ಟೇಸ್ಟ್ ಮಾಡೋಣ ನೋಡೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದಾರೆ. 100 ರೂಪಾಯಿಗೆ 3 ಪ್ಯಾಕೆಟು ಇದು ರಾಗಿ ಹಪ್ಪಳ ತೊಗೊಂಡು. ಹಪ್ಪಳ ಅಲ್ಲ, ಅದು ಏನಂತಾರೆ ಅದಕ್ಕೆ, ಬೋಟಿ ರಾಗಿದು ಬೋಟಿ. ಈಗ ಬಂದು ನಾವು ಸ್ಟಾಲ್ಸ್ ಎಲ್ಲ ನೋಡಿಕೊಂಡು ನೆಕ್ಸ್ಟು ಏನೇನು ಇಟ್ಟಿದ್ದಾರೆ ಕೃಷಿದ ಬಗ್ಗೆ ಅಂತ ನೋಡಿಕೊಂಡು, ಮಿನಿಯೇಚರ್ ವರ್ಷನ್ ಎಲ್ಲ ಇಟ್ಟಿದ್ರು, ಅದನ್ನೆಲ್ಲ ನೋಡಿಕೊಂಡು ಮುಂದಕ್ಕೆ ಹೋಗೋಣ ಬನ್ನಿ. ಏನು ಅಷ್ಟೊಂದು ಕ್ಲವರ್ ಬಾಯ್ ಆಗಿದ್ದ ನೀನು? ಎಲ್ಲೈತೆ ಎಂತೆಂಥ ದೊಡ್ಡ ಫಿಶ್ ಅಕ್ವೇರಿಯಂ ತೋರಿಸಿದ್ದೀವಿ, ಚಿಕ್ಕ ಫಿಶ್ ಅಕ್ವೇರಿಯಂ ನೋಡ್ಬೇಕಾ? ಈಗ ನಾವು ನೋಡ್ತಾ ಇರೋದು ಬಂದು ಫ್ಲವರ್ ಶೋ. ಇದು ಬಂದು ಬಟರ್ಫ್ಲೈ ಮತ್ತು ನಮ್ಮ ತುಮಕೂರಿನಲ್ಲಿರುವಂಥ ಮಂದಾರಗಿರಿ ಹಿಲ್ಸ್ ಇದೆಯಲ್ಲ, ಪರ್ವತ, ಅದು ಅದ್ರದ್ದು ಫ್ಲವರ್ ಶೋ ಮಾಡಿದ್ದಾರೆ. ಇದಕ್ಕೆ 2 ಲಕ್ಷ ಹೂನ ಯೂಸ್ ಮಾಡಿಬಿಟ್ಟು ಫ್ಲವರ್ಸ್ನ 2,50,000 2.5 ಲಕ್ಷ ಫ್ಲವರ್ಸ್ನ ಯೂಸ್ ಮಾಡಿರೋವಂಥ ಇದು ನಮ್ಮ ತುಮಕೂರಲ್ಲಿ ಇರೋವಂಥ ಮಂದಾರಗಿರಿ ಹಿಲ್ಸ್ ಇದೆಯಲ್ಲ, ಅದರ ಫ್ಲವರ್ದು ಮಾಡೆಲ್. ಇದು ತುಂಬ ಚೆನ್ನಾಗಿ ಮಾಡಿದರು, ಇಷ್ಟ ಆಯಿತು ನನಗೆ. ಇದು ಮೇನಾಗಿದೆ, ಮೇನ್ ಆಕರ್ಷಣೆ ಇದ್ದಿದ್ದು. ಅದಾದಮೇಲೆ ಬಂದು ಇಲ್ಲಿ ವಿಲೇಜ್ ಲೈಫ್ ಎಲ್ಲ ಹೇಗಿತ್ತು, ಆಮೇಲೆ ಬಾವಿಗಳು, ಅದೆಲ್ಲ, ತಂಗಿನ ನವಿಲು ಮತ್ತು ಮನುಷ್ಯರು, ಆಮೇಲೆ ತೊಟ್ಲು ಪಾಪುದು ಅದರೊಳಗೆ, ಮತ್ತು ಅದರಲ್ಲೊಂದು ಮೆಸೇಜು, ಭ್ರೂಣ ಹತ್ಯೆ ಮಾಡಬೇಡಿ ಅಂತ, ಅದನ್ನು ನಿಲ್ಲಿಸಿ ಅಂತ, ಅದ್ರ ಬಗ್ಗೆ ಒಂದು ಮೆಸೇಜು ಎಲ್ಲ ಕೂಡ ಚೆನ್ನಾಗಿ ಕೊಟ್ಟಿದ್ದರು. ಅದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಇನ್ನೂ ಚೆನ್ನಾಗಿ ಇದು ಧಾನ್ಯಗಳದ್ದು ಎಲ್ಲ ಡಿಸ್ಪ್ಲೇ ಇಟ್ಟಿದ್ದರು. ಧಾನ್ಯಗಳದ್ದು, ಕಿರುಧಾನ್ಯಗಳ ರಾಶೀಲಿ ಎಲ್ಲ ಮಾಡಿದರು ಚೆನ್ನಾಗಿ. ರಾಗಿ, ತೊಗರಿಬೇಳೆ, ಹೆಸರು ಕಾಳು, ಅಲಸಂದೆ ಕಾಳು, ಈ ಥರ ಎಲ್ಲ ಧಾನ್ಯಗಳ್ನ ಬೆಳೆಸಿ ಧಾನ್ಯದ ರಾಶಿ ಮಾಡಿ ಮನುಷ್ಯರ ಮಿನಿಯೇಚರ್ಸ್ ವರ್ಷನ್ ಎಲ್ಲ ಇಟ್ಟು ಚೆನ್ನಾಗಿ ಮಾಡಿದರು. ಮತ್ತು ಪಶು ಇಲಾಖೆಯಿಂದ ತಳಿಗಳು, ಕೋಳಿ ತಳಿಗಳು ಮತ್ತು ಕುರಿ, ಮೊಲ, ಹಸುಗಳ ತಳಿ, ಇದನ್ನೆಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದರು. ಅಂದರೆ ಎಲ್ಲ ಇಂಟ್ರೊಡ್ಯೂಸ್ ಮಾಡೋಕೆ ಇಟ್ಟಿದ್ದರು. ಕುರಿ, ಟರ್ಕಿ ಇದೆಲ್ಲ ಇಟ್ಟಿದ್ದರು. ಮತ್ತು ಅದರ ಸೇವ್ ಮಾಡಿಬಿಟ್ಟು ಅದರ ಪಾರ್ಟ್ಸ್ಗಳೆಲ್ಲ ಕೂಡ ಬಾಟಲಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದರು. ಹಾವಿಂದು ಮತ್ತು ಹಸುವಿನ ಹೃದಯ, ಈ ಥರದ್ದು ಎಲ್ಲ ಇಟ್ಟಿದ್ದರು. ಚಿಕ್ಕ ಕರುವಿಂದು ಬಾಡಿನೆಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದರು. ಅದೆಲ್ಲ ನೋಡಿಕೊಂಡು ನಾವು ಇವಾಗ ಇಲ್ಲಿ ಬರ್ತಾ ಇದ್ದೀವಿ, ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ಲಾಸ್ಟ್ ಇಯರ್ಗಿಂತ ಈ ಇಯರು ಎಕ್ಸ್ಟ್ರಾ ಸ್ಟಾಲ್ಸು ಮತ್ತು ಫುಡ್ಡು ಕೋರ್ಟು ಅಷ್ಟೇ, ಫುಡ್ಡು ಕೋರ್ಟಲ್ಲೂ ಕೂಡ ಎಕ್ಸ್ಟ್ರಾ ಚೆನ್ನಾಗಿ ಈ ಸತಿ ಫುಡ್ಡು ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಲಾಸ್ಟ್ ಇಯರಲ್ಲಿ ಶಾಪಿಂಗ್ ಸ್ಟಾಲ್ ಮತ್ತು ಫುಡ್ ಸ್ಟಾಲ್ ಇಷ್ಟೊಂದು ಇರಲಿಲ್ಲ. ಡಿಸ್ಪ್ಲೇಸ್ ಎಲ್ಲ ಈ ಥರ ಚೆನ್ನಾಗಿತ್ತು ಲಾಸ್ಟ್ ಇಯರ್ ಕೂಡ. ಈಗ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ಕೃಷಿ ಉಪಕರಣದ್ದು ಮಾಡಿದ್ದಾರಲ್ಲ, ಅದರ ಡಿಸ್ಪ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸತಿ. ನನಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು ಜಾಸ್ತಿ ಅದು. ಇದು ನೋಡ್ತಾ ಇದ್ದೀರಲ್ಲ, ಕುರಿ ಮತ್ತು ಇದು ಹಸುವಿಂದು ಯಾವ್ಯಾವ ಥರ ತಳಿಗಳಿದೆ ಅಂತ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಅಂತ ಇದನ್ನು ಎಲ್ಲ ಇಟ್ಟಿದ್ದರು. ಇದು ಬಂದು ಅದೇ ನಾನು ಹೇಳಿದ್ನಲ್ಲ, ಪಾರ್ಟ್ಸ್ದು ಪೂರ್ಣವಾಗಿ ಬೆಳೆದಿರುವಂಥ ಮೇಕೆ ಪಾರ್ಟ್ಸು, ಕರುವಿನ ಪಾರ್ಟ್ಸು, ಅದರ ಹೃದಯ ಎಲ್ಲ ಇಟ್ಟಿದ್ದರು. ಮಕ್ಳಿಗೆ ತೋರಿಸೋಕ್ಕೆ ಇಷ್ಟಪಡೋರು ಕರ್ಕೊಂಡು ಹೋಗ್ಬೋದು, ಅವ್ರಿಗೂ ಒಂದು ನಾಲೆಡ್ಜ್ ಬರುತ್ತೆ ಮಕ್ಳಿಗೂ ಕೂಡ.
ಬದುಕಿ ನಮ್ಮನ್ನು ಬದುಕಲು ಬಿಡು. ಹಾಕಿದ್ರೆ ಹಿಂಗೆ ಬೆಳೆಯುತ್ತೆ ಅಂತ ತಿನ್ನು. ಈಗ ಆ ಪ್ರದೇಶದಲ್ಲಿ ಆಹಾರ ಸಿಕ್ಕಿದಾಗ ಅವಾಗ ಟ್ರೈನಿಂಗ್ ಹೇಳ್ಕೊಡ್ತೀವಿ. ಆಮೇಲೆ ಶತ್ರುಗಳ ಕಾಟ ಜಾಸ್ತಿ ಆದಾಗ ಅವರು ಅವಾಗ ಏನು ಮಾಡ್ತಾರೆ, ನಾವು ಎಲ್ಲ ಬೆಳಿತೀವಿ, ಎಲ್ಲ ಹೇಳ್ಕೊಡ್ತೀವಿ ಹಿಂಗೆ ಹಿಂಗೆ. ಆಮೇಲೆ ಯಾರು ಔಷಧಿ ಹೊರಡಿದ್ರೆ ಅಕ್ಕಪಕ್ಕ ಸ್ಪ್ರೇ ಹೊಡೆದಾಗ ಅದು ಪಾರ್ಕ್ ಒಳಗಡೆ ಹಂಗಾದಾಗ ಅಷ್ಟೇ. ಇಲ್ಲಿ ಬಂದು ನೀನು ಈ ಕಡೆಗೆ ಬಂದು ನನ್ನ ಮುಂದಕ್ಕೆ ಬರ್ತಾನೆ. ಫ್ರೂಟ್ಸ್ಗಳನ್ನ ನೋಡಿ ರಾಮಪಂದ್ ಹೆಣ್ಣು ಯಾವ್ಯಾವ ಥರ ಫ್ರೂಟ್ಸ್ ಇರುತ್ತೆ ಅಂತ ಎಲ್ಲ ಹೇಳ್ಬಿಟ್ಟು ವೆರೈಟಿ ಫ್ರೂಟ್ಸ್ ಡಿಸ್ಪ್ಲೇ ಎಲ್ಲರಿಗೂ ಹೇಳ್ತಾರೆ. ಇಂಟ್ರೆಸ್ಟ್ ಇರೋ ಕೇಳೋಕ್ಕೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಓಷನ್ ಮಾಡೋದು ಬಿಡು, ನೋಡೋದು ಬಾಳೆಹಣ್ಣು ಇಟ್ಟವ್ರು ನೋಡು, ಆ ಥರ ಹಣ್ಣಾಗುತ್ತದೆ. ನಿಜ ಕಣೋ, ಸುಳ್ಳಲ್ಲ. ಇವಾಗ ಇಲ್ಲಿ ನಾವು ಬಂದು ನೋಡ್ತಾ ಇರೋದು ಇಸ್ರೋ ಅಧ್ಯಕ್ಷರಾಗಿ ಇದುವರೆಗೂ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವರ ಚಿತ್ರಗಳು, ಮತ್ತು ಮಹಾತ್ಮ ಗಾಂಧೀಜಿ, ಅಬ್ದುಲ್ ಕಲಾಂ, ಸ್ವಾಮಿ ವಿವೇಕಾನಂದ, ಮತ್ತು ಈಗ ರೀಸೆಂಟಾಗಿ ಇದಾಗಿರುವಂಥ ಎಕ್ಸ್ಪೈರ್ ಆಗಿರುವಂಥ ಅಂದರೆ ಮನಮೋಹನ್ ಸಿಂಗ್ ಅವ್ರದ್ದು, ಎಸ್ ಎಂ ಕೃಷ್ಣ ಅವ್ರದ್ದು, ಮತ್ತು ರತನ್ ಟಾಟಾ ಅವ್ರದ್ದೆಲ್ಲ ಕಾರ್ವಿಂಗು ವಾಟರ್ ಮೆಲನಲ್ಲಿ ಮಾಡಿಟ್ಟಿದ್ರು. ನೀವು ಇಷ್ಟರಿಂದ ಬಂದಿದ್ರೆ ಯಾವತ್ತ ಮಸಾಲೆ ಹಣ್ಣಿಂದ ಮಾಡಿರೋದು. ಸಿಮೆಂಟ್ ತಾನೆ? ಅಲ್ಲ ಅಲ್ಲ, ಪಾಪ ಹೋಯ್ತಿದ್ದಳು, ಏನೇ ಮಾಡಿಲ್ಲ ನಾನು. ಕ್ಯೂಟ್ ಕೋಳಿ ನಿಜವಾದ ಥರನೇ ಐತೆ ನೋಡು, ಕಾಣಿಸುತ್ತೆ. ಕ್ಯೂಟ್ ಆಗೈತೆ ಅದು ಫ್ಲವರ್. ನಾನಿದ್ರೆ ಮಾಡ್ಬೇಕಾಯ್ತು. ಹೌದಾ, ಮಾಡು. ಆರ್ಟ್ ಎಕ್ಸಿಬಿಷನ್
ಹಂಗೆ ತೆಗಿಬೋದು ಹಂಗೆ ತೆಗಿ ಸರಿಯಾಗಿ ಡ್ರೆಸ್ ಮಾಡ್ಕೊ ಬಾ. ಪೂರ್ವಿಕ ವೈರೆಲ್ಲ ಮುಟ್ಟಬೇಡ. ಹಾಂ ಬನ್ನಿ ಬನ್ನಿ. ಎಲ್ಲಿ ಪಪ್ಪ ಹಸು ಕರು ಹಸು ಮಾಡಲೇ ಇಲ್ಲ ಮಾಡ ಕರುನು ಮಾಡಲಿಲ್ಲ ನೋಡಿ ಜನಗಳಿಗೆ ಎಷ್ಟು ಫೋಟೋ ವಿಡಿಯೋ ಹುಚ್ಚು ಅಂದರೆ ಕರೆಂಟ್ ವೈರ್ ಲೈಟಿಂಗ್ಸ್ ಹಾಕಿದಾರಲ್ಲ ಅದನ್ನು ಬಿಡ್ತಿಲ್ಲ, ಅದನ್ನು ಹಿಡ್ಕೊಂಡು ಅದ್ರ ಪಕ್ಕನೇ ನಿಂತ್ಕೊಂಡು ಹೋಗಿ ಫೋಟೋ ವಿಡಿಯೋ ಮಾಡ್ಕೊಳೋವಂಥದ್ದು ಮಾಡ್ತಾ ಇದ್ದಾರೆ. ಏನು ಹೇಳಬೇಕು ನಮ್ಮ ಜನಗಳಿಗೆ, ಸ್ವಲ್ಪನೂ ಇದೇನು ತಲೆಯಲ್ಲಿ ಬುದ್ಧಿ ಐತೋ ಇಲ್ವೋ. ಅಷ್ಟೊಂದು ಫ್ಲವರ್ ಡೆಕೋರೇಷನ್ ಎಲ್ಲ ಇದೆ, ಆ ಲೈಟ್ ಹತ್ರನೇ ಹೋಗ್ಬೇಕಾ ವಿಡಿಯೋ ತಗೊಳಕ್ಕೆ. ಈಗ ಬಂದು ನಾವು ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ. ಅಲ್ಲೆಲ್ಲ ಫ್ಲವರ್ ಡೆಕೋರೇಷನ್, ಫ್ಲವರ್ ಶೋಸ್ ಮತ್ತು ಫ್ರೂಟ್ಸ್ದು ಎಲ್ಲ ಶೋಸು, ಅನಿಮಲ್ಸ್ದೆಲ್ಲ ನೋಡ್ಕೊಂಡ್ಬಿಟ್ಟು ಇಲ್ಲಿ ನಾವು ಇವಾಗ ಫುಡ್ ಸ್ಟಾಲಿಗೆ ಬಂದಿದ್ದೀವಿ. ಯಾರ್ಯಾರಿಗೆ ಏನೇನು ಬೇಕು ಅಂತ ಎಲ್ಲ ತೊಗೊಂಡು ತಿಂತಾ ಇದ್ದಾರೆ. ನಾನು ಬಂದು ನನ್ನ ಆಲ್ ಟೈಮ್ ಫೇವ್ರೆಟ್ ಸೇವ್ ಪೂರಿ ಹೇಳಿದ್ದೀನಿ. ರಘು ಬಂದಿಲ್ಲಿ ಮೆಣಸಿನ್ಕಾಯಿ ಬಜ್ಜಿ ತೊಗೊಂಡು ತಿಂತಾ ಇದ್ದಾರೆ. ಇನ್ನೂ ವಾಶ್ ಮಾಡಬೇಕಾಯ್ತಲ್ವಾ? ನಾನಿನ್ನೂ ತಿಂದೇ ಇಲ್ಲ. ಹಿಡಿಬೇಕು. ಮುರಿ ಪೂರಿ ಅದನ್ನು ತಿನ್ಬೇಕು, ಇದು ತಿನ್ಬೇಕು ಅಲ್ವಾ? ನನ್ನ ಆಲ್ ಟೈಮ್ ಫೇವ್ರೆಟ್. ಎತ್ಕೋ ಎತ್ಕೋ. ನಿಂಗೆ ಸ್ವಲ್ಪ ಬೆಳಗ್ಗೆ ಬಿಡು ಚಂದ್ರು. ಪಾಪನ್ ಝೂಮ್ ಮಾಡ್ತೀನಿ ನೋಡಿ. ಕೊಡ್ರಿ ಒಂದು ವಿಡಿಯೋ ಮಾಡೋ. ನಾನು ಕುಡಿಯೋದು ನಮ್ಗೆ ಯಾರು ಮಾಡಿಲ್ಲ. ಕುದ್ದುದಾ? ನೀವು ಅಣ್ಣ ಅಣ್ಣ ಬರಲಿಲ್ಲ ಯಾಕೋ ಯಾಕ? ನೀನಿಲ್ಲ ಇರು ಪ್ರೀ. ಏ ಇರಲು ಇಲ್ಲ ಇಲ್ಲ ಬಿಸಾಕ್ತಾ ಮಗ. ಅಂದರೆ ಫುಡ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮತ್ತೆ ಕೊಡ್ಬೇಕು ತಾನೆ ನನಗೆ. ನೀನು ಕುಡಿಯೋಕ್ಕೆ
ಬಿಗ್ ಬಾಸ್ ಆಗಿ ನೋಡೋಣ ಏನಾಗ್ತದೆ. ಇನ್ನು 11 o'clock ಬರುತ್ತೆ, ಇವಾಗ 9 o'clock ಇನ್ನು. ಓಹೋ ಕಾಲತ್ಬೇಕ ಮಹಾರಾಣಿಗೆ. ಹೌದಾ ಮಹಾರಾಣಿ, ಕುತ್ಕೋ. ಕಲರ್ ಏನಕ್ಕೆ ಬೆಲ್ಲ ಹಾಕಿರೋದು ಹೇಳಿದ್ರೆ ಆಗಿದ್ದು ಕಣೋ, ಅದಕ್ಕೆ ನೋಡು. ಎಲ್ಲ ಬ್ಲ್ಯಾಕ್ ಚೆನ್ನಾಗಿತ್ತು ಹುಡುಗಿ. ಹಾಂ, ಇನ್ನೇನಂತ ಅಂದ್ಕೊಂಡಿದ್ದೆ. 3 packs 100 rupees. ಎತ್ಬೇಕಾ? ಹೋಗು, ಬ್ಯಾಗ್ ಎತ್ತಿಕ್ಬಿಟ್ಟು ಫಸ್ಟು ಅದನ್ನು ಹ್ಯಾಂಡ್ ಬ್ಯಾಗು. ನಾಳೆ ಇರೋ ಟೈಮ್ ಟೇಬಲ್ ಜೋಡಿಸ್ಕೊಂಬಂದ್ರೆ ಓದ್ತೀನಿ. Okay. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್, ಟೇಕ್ ಕೇರ್. ಈಗ ನೋಡಿ ಅಣ್ಣ ತಂಗಿ ಇವರು ಇಬ್ಬರು ಫನ್ನಿ ಫೈಟಿಂಗ್ ಕ್ಲಿಪ್ಪಿಂಗ್ ಶೇರ್ ಮಾಡ್ತೀನಿ. ನೋಡಿ ಹೆಂಗೆ ಇವಾಗ ಎಷ್ಟು ಚೆನ್ನಾಗಿದ್ದವ್ರು ಹೆಂಗೆ ಕಿತ್ತಾಡ್ತಾ ಇದ್ದಾರೆ ಅಂತ. ಏನು ತಮಾಷೆ ಮಾಡಕ್ ಹೋದ್ರೆ ಅಷ್ಟೊಂದು ಜೋರ್ ಮಾಡ್ತಿಲ್ ಪುರಿ.